ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತ ಈಗ ಒಂದು ಅತ್ಯಂತ ಭಯಾನಕ ಹಾಗೂ ತಂತ್ರಜ್ಞಾನದಲ್ಲಿ ಅಗ್ರಗಣ್ಯದ ಆಯುಧವನ್ನು ಅಭಿವೃದ್ಧಿಪಡಿಸಿದೆ. ಒಂದು ಸೂಪರ್ಸೋನಿಕ್ ಕ್ಷಿಪಣಿ, ಅದರ ನಂತರ ಪ್ಯಾರಾಶೂಟ್ ಮೂಲಕ ನೀರಿಗೆ ಬೀಳುವ ಟಾರ್ಪಿಡೋ. ಇದು ಭಾರತೀಯ ಮಹಾಸಾಗರವನ್ನು ಪಾಕಿಸ್ತಾನ ಮತ್ತು ಚೀನಾದ ಜಲಾಂತರ್ಗಾಮಿಗಳಿಗೆ ನಿಜವಾದ ಸಮಾಧಿ ಭೂಮಿಯನ್ನಾಗಿಸಬಲ್ಲ ಶಸ್ತ್ರಾಸ್ತ್ರವಾಗಿದೆ. ಈ ವ್ಯವಸ್ಥೆಯ ಹೆಸರು ಸ್ಮಾರ್ಟ್, ಅಂದರೆ ಸೂಪರ್ಸೋನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪಿಡೋ. ಸ್ಮಾರ್ಟ್ ಎಂದರೆ ಕೇವಲ ಒಂದು ಟಾರ್ಪಿಡೋ ಅಲ್ಲ, ಇದು DRDO ಅಭಿವೃದ್ಧಿಪಡಿಸಿದ ಮುಂದಿನ ತಲೆಮಾರಿನ ಕ್ಷಿಪಣಿ ಆಧಾರಿತ ಲೈಟ್ ವೇಟ್ ಟಾರ್ಪಿಡೋ ಡೆಲಿವರಿ ಸಿಸ್ಟಮ್. ಭಾರತೀಯ ನೌಕಾಪಡೆಯ ಆಂಟಿ ಸಬ್ಮೆರಿನ್ ವಾರ್ಫೇರ್ ಸಾಮರ್ಥ್ಯವನ್ನು ಹಲವು ಪಟ್ಟು ಹೆಚ್ಚಿಸುವ ಆಯುಧವಾಗಿದೆ. ಪಾಕಿಸ್ತಾನ ಮತ್ತು ಚೀನಾ ಬಹು ವರ್ಷಗಳಿಂದ ಭಾರತೀಯ ಮಹಾಸಾಗರದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಲು ಪ್ರಯತ್ನ ಪಡುತ್ತಿವೆ. ಚೀನಾ ತನ್ನ ಯುದ್ಧ ನೌಕೆಗಳು ಮತ್ತು ಜಲಾಂತರ್ಗಾಮಿಗಳನ್ನು ಭಾರತದ ಸಮುದ್ರ ಗಡಿಗಳ ಸಮೀಪದ ಅಂತಾರಾಷ್ಟ್ರೀಯ ಜಲಪ್ರದೇಶಗಳಲ್ಲಿ ನಿರಂತರವಾಗಿ ಕಳುಹಿಸುತ್ತಿದೆ. ಇದಕ್ಕೆ ಪ್ರತಿಯಾಗಿ ಭಾರತೀಯ ನೌಕಾಪಡೆ ಪ್ರತಿಯೊಂದು ಚಲನವಲನವನ್ನು ನಿಕಟವಾಗಿ ಗಮನಿಸುತ್ತಿದೆ ಮತ್ತು DRDO ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯುವ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಸಮುದ್ರ ಯುದ್ಧಗಳು ಬಹಳ ಸಂಕೀರ್ಣ. ಸಮುದ್ರಗಳ ಗಡಿ ಉಲ್ಲಂಘನೆಗಳಲ್ಲಿ ಹಲವು ದೇಶಗಳು ಮತ್ತು ಹಿತಾಸಕ್ತಿಗಳು ಸೇರಿರುತ್ತವೆ. ಆದರೆ ಸ್ಮಾರ್ಟ್ ಹೀಗೆ ಶಸ್ತ್ರಾಸ್ತ್ರಗಳು ಶತ್ರುವಿಗೆ ಯೋಚಿಸಲು ಸಮಯವನ್ನೇ ಕೊಡುವುದಿಲ್ಲ. ಸ್ಮಾರ್ಟ್ ಸಿಸ್ಟಮ್ ಶತ್ರುವನ್ನು ನಿಜಕ್ಕೂ ಔಟ್ಸ್ಮಾರ್ಟ್ ಮಾಡುತ್ತದೆ. ಪಾಕಿಸ್ತಾನ ಅಥವಾ ಚೀನಾದ ಜಲಾಂತರ್ಗಾಮಿ ಯಾವ ದಿಕ್ಕಿನಿಂದ ದಾಳಿ ಬಂದಿದೆ ಎಂಬುದನ್ನೇ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಅವುಗಳು ಸಂಪೂರ್ಣವಾಗಿ ನಾಶವಾಗಿರುತ್ತದೆ. ಈ ಆಯುಧದ ಅಂಡರ್ ವಾಟರ್ ಲಿಥಾಲಿಟಿ ಅಪ್ರತಿಮವಾಗಿದೆ. ಇದಕ್ಕೆ ಇರುವ ಸ್ಟ್ಯಾಂಡ್ ಆಫ್ ರೇಂಜ್ ಜಗತ್ತಿನಲ್ಲೇ ಅತ್ಯುತ್ತಮವಾಗಿದೆ. ಈಗಾಗಲೇ ಟ್ರಯಲ್ಸ್ಗಳು ಅಂತಿಮ ಹಂತದಲ್ಲಿದ್ದು ಭಾರತೀಯ ನೌಕಾಪಡೆಯಲ್ಲಿಗೆ ಸೇರ್ಪಡೆ ಶೀಘ್ರದಲ್ಲೇ ಸಾಧ್ಯ ಎಂದು ನಿರೀಕ್ಷಿಸಲಾಗಿದೆ. DRDO ಇದಕ್ಕೂ ಮೊದಲು 2024 ಮೇ 1 ಒಡಿಶಾ ಕರಾವಳಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಈ ಸ್ಮಾರ್ಟ್ ವ್ಯವಸ್ಥೆಯ ಯಶಸ್ವಿ ಪರೀಕ್ಷೆಯನ್ನು ನಡೆಸಿತ್ತು. ಈ ಪರೀಕ್ಷೆಯ ಮೂಲಕ ಭಾರತೀಯ ನೌಕಾಪಡೆಯ ಪಾರಂಪರಿಕ ಲೈಟ್ ವೇಟ್ ಟಾರ್ಪಿಡೋಗಳಿಗಿಂತ ಬಹಳ ದೂರದ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಪ್ರದರ್ಶಿಸಲಾಗಿದೆ. ಸ್ಮಾರ್ಟ್ ಒಂದು ಕ್ಯಾನಿಸ್ಟರ್ ಆಧಾರಿತ ಕ್ಷಿಪಣಿ ವ್ಯವಸ್ಥೆಯಾಗಿದ್ದು, ಇದರಲ್ಲಿ ಅತಿ ಮುಂದುವರೆದ ಉಪವ್ಯವಸ್ಥೆಗಳು ಕೂಡ ಸೇರಿವೆ. 2 ಹಂತಗಳ ಸಾಲಿಡ್ ಪ್ರೊಪಲ್ಷನ್ ಸಿಸ್ಟಮ್, ಎಲೆಕ್ಟ್ರೋ ಮೆಕ್ಯಾನಿಕಲ್ ಆಕ್ಟಿವೇಟರ್ ಸಿಸ್ಟಮ್, ಅತ್ಯಂತ ನಿಖರವಾದ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ಸ್ಗಳು ಮತ್ತು ಇನ್ನೂ ಹಲವಾರು ಹೈಟೆಕ್ ಘಟಕಗಳನ್ನು ಹೊಂದಿವೆ. ಈ ಕ್ಷಿಪಣಿಯು ತನ್ನೊಳಗೆ ಆಧುನಿಕ ಲೈಟ್ ವೇಟ್ ಟಾರ್ಪಿಡೋವನ್ನು ಮತ್ತು ಪ್ಯಾರಾಶೂಟ್ ಆಧಾರಿತ ರಿಲೀಸ್ ಸಿಸ್ಟಮ್ ಅನ್ನು ಹೊತ್ತುಕೊಂಡಿರುತ್ತದೆ. ಈ ಪರೀಕ್ಷೆಯಲ್ಲಿ ಭೂಮಿಯ ಮೇಲಿನ ಮೊಬೈಲ್ ಲಾಂಚರ್ನಿಂದ ಕ್ಷಿಪಣಿಯನ್ನು ಉಡಾವಣೆ ಮಾಡಲಾಯಿತು. ಸಿಮೆಟ್ರಿಕ್ ಸಪರೇಷನ್, ಎಜೆಕ್ಷನ್ ಮತ್ತು ವೆಲಾಸಿಟಿ ಕಂಟ್ರೋಲ್ ಸೇರಿದಂತೆ ಹಲವಾರು ಸ್ಟೇಟ್ ಆಫ್ ದಿ ಆರ್ಟ್ ತಂತ್ರಜ್ಞಾನಗಳನ್ನು ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ. ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಸ್ಮಾರ್ಟ್ ಎಂದರೆ ಟಾರ್ಪಿಡೋವನ್ನು ಕ್ಷಿಪಣಿಗೆ ಶಾಶ್ವತವಾಗಿ ಜೋಡಿಸಿದ ವ್ಯವಸ್ಥೆ ಅಲ್ಲ. ಇದೊಂದು ಮಿಸೈಲ್ ಡೆಲಿವರ್ಡ್ ಆಂಟಿ ಸಬ್ಮೆರಿನ್ ವೆಪನ್ ಆಗಿದೆ. ಮೊದಲು ಭೂಮಿಯಿಂದ ಅಥವಾ ಹಡಗಿನಿಂದ ಒಂದು ಸೂಪರ್ಸೋನಿಕ್ ಕ್ಷಿಪಣಿಯನ್ನು ಉಡಾಯಿಸಲಾಗುತ್ತದೆ. ಅದು 100 ಕಿಲೋಮೀಟರ್ ದೂರದ ಗುರಿಯ ಪ್ರದೇಶದವರೆಗೆ ಹಾರುತ್ತದೆ. ಗುರಿ ಪ್ರದೇಶದ ಸಮೀಪ ತಲುಪಿದ ನಂತರ ಅದು ತನ್ನೊಳಗಿನ ಲೈಟ್ ವೇಟ್ ಟಾರ್ಪಿಡೋವನ್ನು ಪ್ಯಾರಾಶೂಟ್ ಮೂಲಕ ಹೊರಬಿಡುತ್ತದೆ. ನೋಸ್ಕೋನ್ ಸಹಿತ ಟಾರ್ಪಿಡೋ ನೀರಿಗೆ ಪ್ರವೇಶ ಪಡೆಯುತ್ತದೆ. ನೀರಿನೊಳಗೆ ಪ್ರವೇಶಿಸಿದ ತಕ್ಷಣ ಟಾರ್ಪಿಡೋ ತನ್ನ ಸೋನಾರ್ ಅನ್ನು ಆನ್ ಮಾಡಿಕೊಂಡು ಶತ್ರು ಜಲಾಂತರ್ಗಾಮಿಗಳನ್ನು ಶೋಧಿಸಿ ದಾಳಿಯನ್ನು ಆರಂಭಿಸುತ್ತದೆ. ಸಾಮಾನ್ಯವಾಗಿ ಇದರಲ್ಲಿ TAL ಅಥವಾ ಶೈನಾ ಕ್ಲಾಸ್ ಅತ್ಯಾಧುನಿಕ ಟಾರ್ಪಿಡೋಗಳ ಸುಧಾರಿತ ರೂಪವನ್ನು
ಬಳಸಲಾಗುತ್ತದೆ. ಈ ತರಹದ ವ್ಯವಸ್ಥೆಗಳು ಜಗತ್ತಿನಲ್ಲಿ ಈಗಾಗಲೇ ಇವೆ. ಉದಾಹರಣೆಗೆ ಆಸ್ರೋಕ್ RUM-139. ಆದರೆ ಇಲ್ಲಿನ ವ್ಯತ್ಯಾಸ ಏನು ಗೊತ್ತಾ? ಭಾರತದ ಸ್ಮಾರ್ಟ್ ವ್ಯವಸ್ಥೆಯ ರೇಂಜ್ ಬಹಳ ಹೆಚ್ಚಿನದಾಗಿದೆ. DRDO ಸಾರ್ವಜನಿಕವಾಗಿ ನಡೆಸಿದ ಪರೀಕ್ಷೆಗಳ ಪ್ರಕಾರ ಸ್ಮಾರ್ಟ್ ವ್ಯವಸ್ಥೆಯ ರೇಂಜ್ ಸುಮಾರು 640ರಿಂದ 650 ಕಿಲೋಮೀಟರ್ ಕ್ಲಾಸ್. ಅದರೊಳಗಿನ ಟಾರ್ಪಿಡೋ ಮಾತ್ರವೇ ನೀರಿನೊಳಗೆ 10ರಿಂದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಾಳಿ ನಡೆಸಬಲ್ಲದು. ಸ್ಮಾರ್ಟ್ ಅನ್ನು ಅತ್ಯಂತ ಅಪಾಯಕಾರಿ ಮಾಡುವ ಅಂಶವೇ ಇದರ ಸ್ಟ್ಯಾಂಡ್ ಆಫ್ ಡಿಫೆನ್ಸ್. ಸಾಮಾನ್ಯವಾಗಿ ಆಂಟಿ ಸಬ್ಮರೀನ್ ವಾರ್ಫೇರ್ನಲ್ಲಿ ಹಡಗುಗಳು ಅಥವಾ ವಿಮಾನಗಳು ಶತ್ರುಗಳ ಜಲಾಂತರ್ಗಾಮಿಗೆ ಬಹಳ ಹತ್ತಿರ ಹೋಗಬೇಕಾಗುತ್ತದೆ. ಆದರೆ ಸ್ಮಾರ್ಟ್ ಇದ್ದರೆ ಶತ್ರುವಿನ ಪತ್ತೆ ವ್ಯಾಪ್ತಿಗೆ ಮೀರಿದ ದೂರದಿಂದಲೇ ದಾಳಿ ಸಾಧ್ಯವಾಗಲಿದೆ. ಇದು ASW ವಿಮಾನಗಳು ಗಗನದಲ್ಲಿ ಸುತ್ತಾಡುತ್ತಿರಬೇಕಾದ ಅಗತ್ಯವನ್ನೇ ಕಡಿಮೆ ಮಾಡುತ್ತದೆ. ಸ್ಯಾಟಲೈಟ್ಗಳು, P-8I ವಿಮಾನಗಳು ಅಥವಾ ಸೀಬೆಡ್ ಸೆನ್ಸಾರ್ಸ್ಗಳ ಮೂಲಕ ಪತ್ತೆಯಾದ ಶತ್ರು ಜಲಾಂತರ್ಗಾಮಿಗಳ ಮೇಲೆ ತಕ್ಷಣದ ದಾಳಿ ನಡೆಸಲು ಇದೊಂದು ಅತ್ಯುತ್ತಮ ಆಯುಧವಾಗಿದೆ. ಮೇಲಾಗಿ ಸೂಪರ್ಸಾನಿಕ್ ಕ್ಷಿಪಣಿ ಮೂಲಕ ಡೆಲಿವರಿ ಆಗಿರುವುದರಿಂದ ಶತ್ರುವಿಗೆ ಪ್ರತಿಕ್ರಿಯಿಸಲು ಸಮಯವೇ ಸಿಗುವುದಿಲ್ಲ. ಯುದ್ಧದ ಸಂದರ್ಭದಲ್ಲಿ ಸ್ಮಾರ್ಟ್ ಕೇವಲ ಶತ್ರುವನ್ನು ಔಟ್ಸ್ಮಾರ್ಟ್ ಮಾಡುವುದಷ್ಟೇ ಅಲ್ಲ, ಭಾರತೀಯ ಮಹಾಸಾಗರವನ್ನು ಶತ್ರು ಜಲಾಂತರ್ಗಾಮಿಗಳ ಅಂತಿಮ ಸಮಾಧಿಯಾಗಿಸುವ ಸಾಮರ್ಥ್ಯ ಹೊಂದಿದೆ. ಇದು ಭಾರತದ ನೌಕಾ ಶಕ್ತಿಯ ಹೊಸ ಯುಗದ ಆರಂಭ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.